ಹಾಯ್ ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ದೊಡ್ಡ ಮೆಣಸಿನ್ಕಾಯಿ ಎಣ್ಣೆಗಾಯನ್ನು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಡಬ್ಬು ಮೆಣಸಿನ್ಕಾಯಿ, 2 ಟೊಮೆಟೊ, 3 ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಅಚ್ಚ ಖಾರದ ಪುಡಿ, ಅರಿಶಿನ, ಜೀರಿಗೆ, ಸಾಸಿವೆ, ಗುರೆಳ್ ಪುಡಿ, ಸ್ಕಿಪ್ ಕೂಡ ಮಾಡ್ಬೋದು, ಉಪ್ಪು, ಒಣ ಕೊಬ್ಬರಿ, ಶೇಂಗಾ, ಪುಟಾಣಿ. ಈಗ ನನ್ನ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಕಟ್ ಮಾಡಿರೋ ಡಬ್ಬು ಮೆಣಸಿನ್ಕಾಯನ್ನು ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹೆಚ್ಚು ಕೂಡ ಹಾಕ್ಬೋದು. ಎಲ್ಲರೂ ತುಂಬಿ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡಿ ಎಣ್ಣೆಗಾಯನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬರಬೇಕು ಇವಾಗ. ಸೊ ಬಂದಿದೆ. ಇದನ್ನು ನಾನು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕೊಬ್ಬರಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ, ಬೇಕಾದರೂ ಹಸಿ ಕೊಬ್ಬರಿ ಕೂಡ ಹಾಕ್ಕೋಬೋದು. ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಫ್ರೈ ಆಗಿದೆ. ಇದನ್ನು ಪ್ಲೇಟ್ನಲ್ಲಿ ತೆಗೆಯುತ್ತಿದ್ದೀನಿ. ಈಗ ನಾನು ಇದಕ್ಕೆ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು. ಫ್ರೈ ಆದರೆ ಚೆನ್ನಾಗಾಗತ್ತೆ. ಸೊ ಇದ್ರ ಜೊತೆಲೆ ಪುಟಾಣಿ ಕೂಡ ಹಾಕ್ತಾ ಇದ್ದೀನಿ ನಾನು. ಇವಾಗ ನಾನು ಕಟ್ ಮಾಡಿರೋ ಈರುಳ್ಳಿಯನ್ನು ಹುರ್ಕೊಳ್ಳಲು ಹಾಕ್ತಾ ಇದ್ದೀನಿ. ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಫ್ರೈ ಆಗಿದೆ. ನಾನು ಪ್ಲೇಟ್ನಲ್ಲಿ ತೊಗೊಂಡಿದ್ದೀನಿ. ಸೊ ಈಗ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಇವಾಗ ಇದು ಕೂಡ ಆಗಿದೆ. ಇದನ್ನು ಪ್ಲೇಟ್ನಲ್ಲಿ ನಾನು ತೆಗೆದುಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ನಂತರ ನಾನು ಮಿಕ್ಸಿ ಬೌಲ್ನಲ್ಲಿ ಹುರ್ಕೊಳ್ಳೋಕ್ಕೆ ಈ ಹುರಿದಿರೋ ಟೊಮೆಟೊ ಮತ್ತು ಈರುಳ್ಳಿಯನ್ನು ಇದಕ್ಕೆ ಹಾಕಬೇಕಾಗುತ್ತೆ. ನಂತರ ಕೊತ್ತಂಬರಿನ ಮೊದಲು ಹಾಕಿದ್ದೀನಿ. ನಂತರ ಇವೆರಡನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಬರಬೇಕು. ರೆಡಿ ಇದೆ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ನಾನು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಮಿಕ್ಸಿ ಒಳಗೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದು ಮಿಕ್ಸಿ ಆಗಿದೆ, ರೆಡಿಯಾಗಿದೆ. ಈ ಥರ ರುಬ್ಕೊಳ್ಬೇಕು. ನಂತರ ನಾನು ಶೇಂಗಾ, ಪುಟಾಣಿ, ಕೊಬ್ಬರಿಯನ್ನು ಹುರ್ಕೊಂಡಿದ್ದೀನಲ್ಲ, ಅದನ್ನೆಲ್ಲವನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಮಿಕ್ಸಿಯನ್ನು ಮಾಡ್ತಾಯಿದ್ದೀನಿ. ಈಗ ಇದು ಕೂಡ ರೆಡಿಯಾಗಿದೆ. ನಂತರ ನಾನು ಇದು ಫ್ರೈ ಆಗಿದೆ. ಇಲ್ಲಿ ಕೂಡ ಈ ಮಿಕ್ಸಿಯಲ್ಲಿರೋ ಗ್ರೇವಿಯನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ನಾನು ಅರಿಶಿನವನ್ನು ಹಾಕ್ತಾ ಇದ್ದೀನಿ. ನಂತರ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸಪ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಗುರೆಳ್ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು.
ಕಲಸಿ ಆದ ನಂತರ ತೊಳೆದಿರೋ ನೀರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಸೊ ಅದನ್ನು ಫುಲ್ ಕಲಿಸ್ಕೊಳ್ಳಿ. ಕಲಿಸಿ ಆದ ನಂತರ ಈಗ ಇದು ರೆಡಿ ಆಗಿದೆ, ಪರ್ಫೆಕ್ಟ್ ಬಂದಿದೆ. ನಂತರ ಇದಕ್ಕೆ ನಾನು ಕಟ್ ಮಾಡಿರೋ ಡಬ್ಬು ಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಕಲಿಸ್ಕೊಳ್ಳಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಪ್ಲೇಟ್ನಿಂದ ಮುಚ್ಕೊಳ್ಬೇಕು. ಇದು ರೆಡಿಯಾಗಿದೆ. ಇದಾದ ನಂತರ ನಾನು ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಪ್ಲೇಟ್ ತೆಗೆದ ನಂತರ ಇದು ಈ ಥರ ಆಗುತ್ತೆ. ಇವಾಗ ಪರ್ಫೆಕ್ಟ್ ರೆಡಿಯಾಗಿದೆ ನೋಡಿ. ಇದಕ್ಕೆ ನಾನು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ ನೋಡಿ ಗ್ರೇವಿ. ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಅದರ ಜೊತೆ ರೊಟ್ಟಿ ಕೂಡ ಇಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.